ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನೆನ್ನೆಷ್ಟೇ ಶನಿವಾರದ ಎಪಿಸೋಡ್ನ ನೋಡ್ಕೊಂಬಂದಿದ್ದೀವಿ. ಪಂಚಾಯಿತಿ ಆಗಿದೆ. ಸೊ ಯಾರಿಗೆ ಏನೇನೆಲ್ಲ ತಿಳಿಸ್ಬೇಕಿತ್ತು ಅದನ್ನ ಎಲ್ಲ ಚೆನ್ನಾಗಿ ಸುದೀಪ್ ಸರ್ ತಿಳಿಸಿದ್ದಾರೆ. ಸೊ ನೋಡೋಣ ಹೇಗೆ ಆಟಾಡ್ತಾರೆ ಮುಂದೆ ಅಂತ. ಸೊ ಎಲಿಮಿನೇಷನ್ ಅಂತ ಬಂದಾಗ ನಿನ್ನೆ ಮಲ್ಲಮ್ಮ ಅವರು ಸೇಫ್ ಆಗ್ತಾರೆ. ಸೊ ಫಸ್ಟ್ ಕಂಟೆಸ್ಟೆಂಟ್ ಸೇಫ್ ಆಗೋದು. ಸೊ ಅದಾದಮೇಲೆ ಇನ್ಯಾರನ್ನೂ ಸೇಫ್ ಮಾಡಿಲ್ಲ ನೆನ್ನೆ ಎಪಿಸೋಡಲ್ಲಿ. ಇವತ್ತಿನ ಎಪಿಸೋಡಲ್ಲಿ ಫಸ್ಟ್ ಸೇಫ್ ಆಗೋದು ಗಿಲ್ಲಿ ಅವರು ಮತ್ತು ಕಾವ್ಯ ಅವರು. ಸೊ ಇವ್ರು ಸೇಫ್ ಆಗ್ತಾರೆ. ಅದಾದಮೇಲೆ ಎಲಿಮಿನೇಟ್ ಯಾರು ಆಗ್ತಾರೆ ಅಂತ ಒಂದು ಕ್ವೆಶನ್ ಬರುತ್ತೆ. ಆಮೇಲೆ ಒಂಟಿ ಎಲಿಮಿನೇಟ್ ಆಗ್ತಿದೆಯಾ ಅಥವಾ ಜಂಟಿ ಎಲಿಮಿನೇಟ್ ಆಗ್ತಿದೆಯಾ ಅಂತ ಇದೆ. ಯಾಕಂದರೆ ಇವಾಗ ಒಂಟಿಯಲ್ಲಿ ಉಳ್ಕೊಂಡಿರೋದು ಕಾಕ್ರೋಚ್ ಸುದ್ದಿರೋರು ಮಾತ್ರ. ಜಂಟಿಯಲ್ಲಿ ಆದರೆ ಇವರು ಕರಿಬಸಪ್ಪ ಮತ್ತು ಅಮಿತ್ ಅವರಿದ್ದಾರೆ, ಕಾವ್ಯ ಮತ್ತು ಗಿಲ್ಲಿ ಅವರಿದ್ದರು. ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಒಂದು ಪ್ರಶ್ನೆ ಜಾಸ್ತಿ ಇತ್ತು. ಸೊ ಇವಾಗ ನ್ಯೂಸ್ ಎಲ್ಲ ಬಂದು ಕನ್ಫರ್ಮ್ ಆಗಿರೋ ನ್ಯೂಸ್ ಪ್ರಕಾರ ಅಮಿತ್ ಅವರು ಮತ್ತು ಕರಿಬಸಪ್ಪ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಿದ್ದಾರೆ. ಅಂದರೆ ಫಸ್ಟ್ ವೀಕ್ ಜಂಟಿನೇ ಎಲಿಮಿನೇಟ್ ಆಗ್ತಾ ಇರೋವಂಥದ್ದು. ಸೊ ಡಬಲ್ ಎಲಿಮಿನೇಷನ್ ಥರ. ಸೊ ಫಸ್ಟ್ ವೀಕಲ್ಲೇ ಇವತ್ತು ಅಷ್ಟೇ ಫಸ್ಟ್ ವೀಕಲ್ಲೇ ಡಬಲ್ ಎಲಿಮಿನೇಷನ್ ಆಗಿರುವಂಥ ಹಿಸ್ಟ್ರಿ ಇರಲಿಲ್ಲ. ಬಟ್ ಈ ಸತಿ ಬಿಗ್ ಬಾಸ್ ಮನೇಲಿ ಅದು ಕೂಡ ನಡೆದಿದೆ. ಸೊ ಇವರಿಬ್ಬರು ಕೂಡ ಔಟ್ ಆಗಿದ್ದಾರೆ. ಸೊ ನನಗನ್ಸುತ್ತೆ ಡಿಸರ್ವಿಂಗೇ ಔಟಿಂಗಿಗೆ ಅಂತ. ಬಿಕಾಸ್ ಅವರು ಒಂದು ವಾರದಿಂದ ಇದ್ರೂ ಕೂಡ ಅಷ್ಟೇ ಎಲ್ಲೂ ಜಾಸ್ತಿ ಕಾಣಿಸ್ಕೊಂಡಿರಲಿಲ್ಲ. ಅವ್ರ ಕಡೆಯಿಂದ ಯಾವುದೇ ಥರದ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಶೋಗೆ. ಮೇ ಬಿ ಫಸ್ಟ್ ವೀಕ್ ಅಂತಲೂ ಇರ್ಬೋದು. ಬಟ್ ಆದರೂ ಕೂಡ ಫಸ್ಟ್ ವೀಕಿಗೆ ಮಿನಿಮಮ್ ಆಗಾದರೂ ಅವರು ಸ್ಕ್ರೀನ್ ಸ್ಪೇಸ್ ತೊಗೋಬೇಕಿತ್ತು. ಬಟ್ ಅವ್ರು ಅದನ್ನ ತೊಗೊಂಡಿಲ್ಲ. ಮತ್ತು ಮೋಸ್ಟ್ಲಿ ಇಂಡಿವಿಜುವಲ್ ಆಗಿದ್ದಿದ್ರೆ ಇನ್ನೂ ಅವ್ರ ಪರ್ಸ್ನಾಲಿಟಿ ಚೆನ್ನಾಗಿ ನೋಡ್ಕೋಬೋದಿತ್ತು ನಾವು ಕೂಡ. ಬಟ್ ಆ ಒಂದು ಚಾನ್ಸ್ ಅವರು ಕಳ್ಕೊಂಡ್ರು ಅಂತ ಅನಿಸುತ್ತೆ. ಸೊ ಬಿಗ್ ಬಾಸ್ ಮನೇಲಿ ಇವಾಗ ಈ ಮುಂದಿನ ವಾರವೂ ಅಷ್ಟೇ ಜಂಟಿ ಒಂಟಿ ರಿಪೀಟ್ ಆಗುತ್ತಾ ಅಥವಾ ಏನು ಅದನ್ನ ಸ್ಟಾಪ್ ಮಾಡ್ತಾರಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ಸೊ ಜಂಟಿಯಾಗಿರಲಿ ಅಥವಾ ಒಂಟಿಯಾಗಿರಲಿ ಅವರ ಪರ್ಸ್ನಾಲಿಟಿನ ಅವ್ರು ಇವಾಗೆ ಓಪನ್ ಅಪ್ ಆಗಿ ತೋರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಮೇನ್ಲಿ ಜಂಟೀಸ್ಗೆ. ಬಿಕಾಸ್ ಅವರು ಇಬ್ಬಿಬ್ಬರ ಜೊತೆಗಿರೋದ್ರಿಂದ ಅವರು ತುಂಬ ಇಂಪಾರ್ಟೆಂಟ್. ಅವ್ರು ತೋರಿಸ್ಕೊಳ್ಳೇಬೇಕು ಅವ್ರ ಪರ್ಸ್ನಾಲಿಟಿನ. ಇಲ್ಲ ನಮಗೆ ಒಂಟಿ ಆದಮೇಲೆ ನಾವು ತೋರಿಸ್ಕೊತೀವಿ ಅಂತ ಇದ್ದರೆ ಮೋಸ್ಟ್ಲಿ ಅದು ತುಂಬ ಲೇಟಾಗಿರುತ್ತೆ ಅವರ ಒಂದು ಜರ್ನಿಗೆ. ಸೊ ಆ ಕಾರಣದಿಂದ ಇನ್ನೂ ಸ್ವಲ್ಪ ಓಪನ್ ಅಪ್ ಆದರೆ ಅವರು ಚೆನ್ನಾಗಿರುತ್ತೆ. ಹಾಗೆ ಈ ಸತಿ ಇವರು ಎಲಿಮಿನೇಟ್ ಆಗ್ತಿರೋವಂಥದ್ದು ಅಮಿತ್ ಮತ್ತು ಕರಿಬಸಪ್ಪ ಅವರು. ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಜಂಟಿಯಾಗಿ ಒಬ್ಬರು ಹೋಗಿದ್ದಾರೆ ಆಲ್ರೆಡಿ. ಒಂಟಿಯಾಗಿ ಸುಧೀರ್ ಅವರು ಮತ್ತು ಮಲ್ಲಮ್ಮ ಅವರು ಇಬ್ಬರು ಕೂಡ ಉಳ್ಕೊಂಡಿದ್ದಾರೆ. ಸೊ ಇವರ ಆಟದ ಬಗ್ಗೆ ಕೂಡ ನಿಮ್ಗೆ ಏನು ಅನಿಸುತ್ತೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ರಕ್ಷಿತಾ ಅವರು ಕೂಡ ಅಷ್ಟೇ ಇವಾಗ ವಾಪಸ್ ಮನೆಗೆ ಬರ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಬೇರೆ ಥರನೇ ಟ್ವಿಸ್ಟ್ ಇರುತ್ತೆ ಇವಾಗ. ಯಾಕೆಂದರೆ ಅವ್ರು ಸ್ವಲ್ಪ ಎಪಿಸೋಡ್ಸನ್ನ ನೋಡಿಕೊಂಡು ಯಾರು ಹೇಗಿದ್ದಾರೆ ಏನು ಅಂತೆಲ್ಲರೂ ನೋಡ್ಕೊಂಬರ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಬೇರೆ ಥರನೇ ಇಂಪ್ಯಾಕ್ಟ್ ಇರುತ್ತೆ. ಸೊ ನೋಡೋಣ ಹೇಗಿರುತ್ತೆ ಇನ್ಮೇಲೆ ಎಪಿಸೋಡ್ಸ್ ಅಂತ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.